ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೀಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಸಾಂಕೇತಿಕ ಭಾಷೆಯಲ್ಲಿ ಸ್ಟ್ರಾಂಗ್ ಅನ್ನು ROTNSG ಎಂದು ಬರೆಯಲ್ಪಟ್ಟರೆ ನಾಗ್ಪುರ್ ಪದ ಹೇಗೆ ಬರೆಯಲ್ಪಡುತ್ತದೆ? ಉತ್ತರ ಸಿ GPAUNR. ಎರಡನೇ ಪ್ರಶ್ನೆ, ಒಂದು ದಿನ ರವಿ ಮನೆಯಿಂದ ಹೊರಟು ದಕ್ಷಿಣ ದಿಕ್ಕಿನತ್ತ 10 ಕಿಲೋಮೀಟರ್ ದೂರ ಸೈಕಲ್ ತುಳಿದು ಕ್ರಮಿಸಿದನು. ನಂತರ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ದೂರಕ್ಕೆ ಸೈಕಲ್ ಓಡಿಸಿದನು. ಅಲ್ಲಿಂದ ಪುನಃ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ದೂರ ಸೈಕಲ್ ಓಡಿಸಿದನು. ಅಲ್ಲಿಂದ ಎಡಕ್ಕೆ ತಿರುಗಿ ಮತ್ತೆ 10 ಕಿಲೋಮೀಟರ್ ದೂರ ಸೈಕಲ್ ಓಡಿಸಿದನು. ನೇರವಾಗಿ ತನ್ನ ಮನೆ ಸೇರಲು ಇನ್ನೂ ಎಷ್ಟು ಕಿಲೋಮೀಟರ್ ದೂರಕ್ಕೆ ಅವನು ಸೈಕಲ್ ಓಡಿಸಬೇಕು? ಉತ್ತರ ಬಿ 15 ಕಿಲೋಮೀಟರ್. ಮೂರನೇ ಪ್ರಶ್ನೆ, PQR ಮತ್ತು T ಹೆಸರಿನ 4 ನಗರಗಳಿವೆ. QP ಯೊಂದಿಗೆ ರೇಖೆಯಲ್ಲಿ Q ನಗರ Pಯ ನೈಋತ್ಯಕ್ಕಿದೆ, R ನಗರ Qನ ಪೂರ್ವಕ್ಕೆ ಮತ್ತು Pಯು ಆಗ್ನೇಯಕ್ಕಿದೆ ಮತ್ತು T ನಗರವು Rನ ಉತ್ತರಕ್ಕಿದೆ. ಹಾಗಾದರೆ T ನಗರವು Pಗೆ ಯಾವ ದಿಕ್ಕಿನಲ್ಲಿದೆ? ಉತ್ತರ ಈಶಾನ್ಯ ದಿಕ್ಕಿನಲ್ಲಿ. ನಾಲ್ಕನೇ ಪ್ರಶ್ನೆ, 49 ವಿದ್ಯಾರ್ಥಿಗಳು ಇರುವ ತರಗತಿಯೊಂದರಲ್ಲಿ ನಿತಿನ್ 18ನೇ ಶ್ರೇಯಾಂಕದಲ್ಲಿದ್ದಾನೆ. ಕೊನೆಯಿಂದಾಗಿ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕವೆಷ್ಟು? ಉತ್ತರ 32ನೇ ಶ್ರೇಯಾಂಕ. ಮಹಾತ್ಮ ಗಾಂಧೀಜಿಯವರು ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದರು? ಉತ್ತರ ಬಿ ಚಂಪಾರಣ್ಯ. ಆರನೇ ಪ್ರಶ್ನೆ, ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂಗೀಕರಿಸಲ್ಪಟ್ಟಿತು? ಉತ್ತರ 1931 ಶ್ರೀ ಕರಾಚಿ ಅಧಿವೇಶನದಲ್ಲಿ. ಏಳನೇ ಪ್ರಶ್ನೆ, ಸೂಕ್ತ ಪರ್ಯಾಯ ಪದ ಆರಿಸಿ. ಆಹಾರ, ಹೊಟ್ಟೆ, ಇಂಧನ, ಇಂಜಿನ್. ಉತ್ತರ ಎ ಇಂಜಿನ್. ಎಂಟನೇ ಪ್ರಶ್ನೆ, ಗುಂಪಿನಲ್ಲಿರುವ ಇತರ ಪದಗಳಿಗೆ ಕಡಿಮೆ ಸರಿಹೊಂದುವ ಪದ ಆರಿಸಿ. ಉತ್ತರ ಬಿ ಖಡ್ಗ. ಶಬ್ದದ ತೀವ್ರತೆಯನ್ನು ಅಳೆಯಲು ಇರುವ ಏಕಮಾನ ಯಾವುದು? ಉತ್ತರ ಬಿ ಡೆಸಿಬಲ್ಸ್. ಹತ್ತನೇ ಪ್ರಶ್ನೆ, ಭಾರತದಲ್ಲಿ ಫ್ರೆಂಚರ ಅದೃಷ್ಟ ಪರೀಕ್ಷೆಗೆ ನಿರ್ಣಾಯಕವಾದ ಕದನ ಯಾವುದು? ಉತ್ತರ ವಾಂಡಿವಾಶ್ ಕದನ. 11ನೇ ಪ್ರಶ್ನೆ, ಯಾವ ಇಸ್ವಿಯಲ್ಲಿ ಕಸ್ತೂರ್ಬಾ ಗಾಂಧಿಯವರು ಜೈಲಿನಲ್ಲಿ ನಿಧನ ಹೊಂದಿದರು? ಉತ್ತರ 1944. 12ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ? ಉತ್ತರ ಎ ಡೈನಮೋ. 13ನೇ ಪ್ರಶ್ನೆ, 2018ರ G20 ಸಮಿಟ್ನ ಯಾವ ದೇಶವು ನಡೆಸಲ್ಪಟ್ಟಿತು? ಉತ್ತರ ಸಿ ಅರ್ಜೆಂಟೀನಾ. 14ನೇ ಪ್ರಶ್ನೆ, ನವೆಂಬರ್ 28, 2018ರಂದು ಭಾರತದ ಯಾವ 2 ರಾಜ್ಯಗಳಲ್ಲಿ ಚುನಾವಣೆ ನಡೆಯಿತು? ಉತ್ತರ ಮಧ್ಯಪ್ರದೇಶ ಮತ್ತು ಮಿಜೋರಾಂ. 15ನೇ ಪ್ರಶ್ನೆ, ನವೆಂಬರ್ 26, 2018ರಂದು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡುರವರು ದೇರಾಬಾಯಿ ನಾನಕ್ ಕರ್ತಾರ್ಪುರ್ ಸಾಹೇಬ್ ಕಾರಿಡಾರ್ ನಿರ್ಮಾಣದ ಅಡಿಪಾಯವನ್ನು ಪಂಜಾಬಿನ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಿದರು? ಉತ್ತರ ಬಿ ಗುರ್ದಾಸ್ಪುರ. ಕೊಂಕಣ ಎಂಬುದು ಯಾವ 2 ದೇಶಗಳ ನಡುವಿನ ನೌಕಾ ಅಭ್ಯಾಸವಾಗಿದೆ? ಉತ್ತರ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್. 17ನೇ ಪ್ರಶ್ನೆ, ಲೋಕಸಭೆ ಚುನಾವಣೆಗೆ ನಾಮಪತ್ರವು ಇವರಿಂದ ಸಲ್ಲಿಸಲ್ಪಡುವುದು? ಉತ್ತರ ಮತಕ್ಷೇತ್ರವೊಂದರ ಮತದಾರರ ಪಟ್ಟಿಯಲ್ಲಿ ಹೆಸರು ಕಂಡುಬರುವ ಭಾರತದ ಯಾವುದೇ ಪ್ರಜೆ. 18ನೇ ಪ್ರಶ್ನೆ, ಸ್ವಲ್ಪ ಸಮಯದವರೆಗೆ ಸುದ್ದಿಯಲ್ಲಿದ್ದ ಡಿಜಿಲಾಕರ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿವೆ? ಉತ್ತರ 1 ಮತ್ತು 2 ಸರಿಯಾಗಿವೆ. 19ನೇ ಪ್ರಶ್ನೆ, ಕೆಳಗಿನ ಗ್ರಹಗಳಲ್ಲಿ ಯಾವುದು ಸೂರ್ಯನ ಸುತ್ತ 1 ಬಾರಿ ಸುತ್ತಲೂ ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ? ಉತ್ತರ ಡಿ ಗುರುಗ್ರಹ. 20ನೇ ಪ್ರಶ್ನೆ, ಹರಪ್ಪ ನಗರವು ಯಾವ ನದಿ ದಂಡೆ ಮೇಲೆ ಸ್ಥಾಪಿಸಲ್ಪಟ್ಟಿತು? ಉತ್ತರ ಸಿ ಸಿಂಧೂ ನದಿ. 21ನೇ ಪ್ರಶ್ನೆ, ಕೇಂದ್ರ ರೈಲ್ವೆ ಮಂತ್ರಿಯಾಗಿ 1991-95ರವರೆಗೆ ಕಾರ್ಯನಿರ್ವಹಿಸಿದ ಇತ್ತೀಚೆಗೆ ತೀರಿಕೊಂಡ ರಾಜಕಾರಣಿ ಯಾರು? ಉತ್ತರ ಡಿ CK ಜಾಫರ್ ಶರೀಫ್. 22ನೇ ಪ್ರಶ್ನೆ, ಅಂಚಿನ ಹಿನ್ನೆಲೆಯಿರುವ ಸ್ಟಾರ್ಟಪ್ ಮತ್ತು ಎಂಟರ್ಪ್ರಿನರ್ಗಳಿಗೆ ಸಹಾಯ ಒದಗಿಸಲು ಕರ್ನಾಟಕ ಸರ್ಕಾರವು ಒಂದು ಯೋಜನೆಯನ್ನು ಆರಂಭಿಸಿದೆ. ಅದರ ಹೆಸರೇನು? ಉತ್ತರ ಸಿ ಉನ್ನತಿ. 23ನೇ ಪ್ರಶ್ನೆ, ಭಾರತವು ಇತ್ತೀಚೆಗೆ 36 ಫೈಟರ್ ವಿಮಾನಗಳನ್ನು ಖರೀದಿಸಲು ನಿಶ್ಚಯಿಸಿದೆ. ಈ ಕಂಪನಿಯು ಯಾವ ದೇಶದಲ್ಲಿದೆ? ಉತ್ತರ ಬಿ ಫ್ರಾನ್ಸ್ ದೇಶ. 24ನೇ ಪ್ರಶ್ನೆ, ಡಿಸೆಂಬರ್ 1, 2018ರಂದು ಭಾರತದ 23ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು ಯಾರು? ಉತ್ತರ ಸಿ ಸುನಿಲ್ ಅರೋರಾ. 25ನೇ ಪ್ರಶ್ನೆ, ಸಂಗೀತಕ್ಕೆ ಸಂಬಂಧಿಸಿದಂತೆ ವೇದ ಯಾವುದು? ಉತ್ತರ ಬಿ ಸಾಮವೇದ. 26ನೇ ಪ್ರಶ್ನೆ, ಇದರಲ್ಲಿ ಸರಿಯಾದ ಉತ್ತರ ಸಿ ಒಂದು ಮಾತ್ರ. 27ನೇ ಪ್ರಶ್ನೆ, ಸುದ್ದಿಯಲ್ಲಿರುವ H1N1 ವೈರಸ್ ಕೆಳಗಿನವುಗಳಲ್ಲಿ ಯಾವ ರೋಗಕ್ಕೆ ಸಂಬಂಧಿಸಿದ್ದು? ಉತ್ತರ ಡಿ ಹಂದಿ ಜ್ವರ. 28ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರ ಇದರಲ್ಲಿ ಡಿ 1 ಮತ್ತು 2 ಯಾವುದೂ ಸರಿಯಲ್ಲ.
29ನೇ ಪ್ರಶ್ನೆ, ಜಾರ್ಜ್ H.W. ಬುಷ್ ರವರು ತಮ್ಮ 94ನೇ ವಯಸ್ಸಿನಲ್ಲಿ ತೀರಿಕೊಂಡರು. ಅವರು ಯಾವ ದೇಶದ ಮಾಜಿ ರಾಷ್ಟ್ರಪತಿಯಾಗಿದ್ದರು? ಉತ್ತರ ಡಿ. USA. 30ನೇ ಪ್ರಶ್ನೆ, ಇತ್ತೀಚೆಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟವರು ಯಾರು? ಉತ್ತರ ಸಿ. ಅಜೀಂ ಪ್ರೇಮ್ಜಿ. 31ನೇ ಪ್ರಶ್ನೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥರು ಇತ್ತೀಚೆಗೆ ಯಾವ ಜಿಲ್ಲೆಯನ್ನು ಅಯೋಧ್ಯೆ ಎಂದು ಹೆಸರಿಸಿದರು? ಉತ್ತರ ಎ. ಫೈಜಾಬಾದ್. 32ನೇ ಪ್ರಶ್ನೆ, 2011ರ ಜನಗಣತಿ ಅನುಸಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಾಗಿತ್ತು? ಉತ್ತರ ಬಿ. ಉತ್ತರ ಪ್ರದೇಶ. 33ನೇ ಪ್ರಶ್ನೆ, ಪಾದ ಮತ್ತು ಬಾಯಿ ರೋಗ ಸಾಮಾನ್ಯವಾಗಿ ಕಂಡುಬರುವುದು? ಬಿ. ಜಾನುವಾರುಗಳಲ್ಲಿ. 34ನೇ ಪ್ರಶ್ನೆ, ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಭಾರತದಲ್ಲಿ ಒಂದು ರಾಜ್ಯದ ಮೇಲೆ ಮಾತ್ರ ಹರಡಲ್ಪಟ್ಟಿದೆ? ಉತ್ತರ ಎ. ಅಜಂತಾ. 35ನೇ ಪ್ರಶ್ನೆ, ಬಸದಿ ಧಾರ್ಮಿಕ ಶಬ್ದವು ಡ್ಯಾಶ್ರೊಂದಿಗೆ ನಂಟನ್ನು ಹೊಂದಿರುತ್ತದೆ? ಉತ್ತರ ಎ. ಜೈನ ಧರ್ಮ. 36ನೇ ಪ್ರಶ್ನೆ, ಸಂಗಮ್ ಕಾಲ ಎಂಬಲ್ಲಿ ಸಂಗಮ್ ಎಂಬುದು ಈ ಅರ್ಥವನ್ನು ಕೊಡುತ್ತದೆ? ಉತ್ತರ ಡಿ. ತಮಿಳು ಲೇಖಕರ ಸಭೆ. 37ನೇ ಪ್ರಶ್ನೆ, ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನಾಂಕ ಆಚರಿಸಲಾಗುತ್ತದೆ? ಉತ್ತರ ಎ. ನವೆಂಬರ್ 1ರಂದು. 38ನೇ ಪ್ರಶ್ನೆ, 2018ರ ಫಿಫಾ ವಿಶ್ವಕಪ್ ಅನ್ನು ಯಾವ ದೇಶವು ಗೆದ್ದಿತು? ಉತ್ತರ ಫ್ರಾನ್ಸ್ ದೇಶ. 39ನೇ ಪ್ರಶ್ನೆ, G20 ಸಮ್ಮಿಟ್ಗೆ ಭಾರತವು ಯಾವ ವರ್ಷದಲ್ಲಿ ಆತಿಥ್ಯವನ್ನು ನೀಡಲಿದೆ ಎಂದು ಇತ್ತೀಚೆಗೆ ಘೋಷಿಸಲಾಗಿದೆ? ಉತ್ತರ ಎ. 2022. 40ನೇ ಪ್ರಶ್ನೆ, ಏಕೈಕ ತುರ್ತು ಸಂಖ್ಯೆ 112 ಇದನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ಭಾರತದ ರಾಜ್ಯ ಯಾವುದು? ಉತ್ತರ ಹಿಮಾಚಲ ಪ್ರದೇಶ. 41ನೇ ಪ್ರಶ್ನೆ, ಭಾರತದ ಯಾವ ಕೆಳಗಿನ ಪ್ರದೇಶಗಳಲ್ಲಿ ಈಗ ಯಾವುದು ಪಾರಿಸರಿಕ ಸೂಕ್ಷ್ಮ ಪ್ರದೇಶ ಎಂದು ಪರಿಗಣಿಸಲ್ಪಟ್ಟಿರುತ್ತದೆ? ಉತ್ತರ ಬಿ. ಪಶ್ಚಿಮ ಘಟ್ಟಗಳು. 42ನೇ ಪ್ರಶ್ನೆ, ಕೆಳಗಿನ ಯಾವುದು ಜಾಗತಿಕ ತಾಪಮಾನಕ್ಕೆ ಪ್ರಮುಖ ಕಾರಣ ಎಂದು ಪರಿಗಣಿಸಲ್ಪಟ್ಟಿರುತ್ತದೆ? ಉತ್ತರ ಎ. ಹಸಿರು ಮನೆ ಪರಿಣಾಮ. 43ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಉತ್ತರ ಬಿ. 2 ಮಾತ್ರ ಸರಿಯಾಗಿದೆ. ಲೋಕಸಭೆಯಲ್ಲಿ ಅಂಗೀಕೃತಗೊಳ್ಳದೆ ರಾಜ್ಯಸಭೆಯು ಬಾಕಿ ಇರುವ ಬಿಲ್ಲೊಂದು ಲೋಕಸಭೆಯ ವಿಸರ್ಜನೆ ನಂತರ ರದ್ದಾಗುವುದಿಲ್ಲ. 44ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. 45ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು? ಉತ್ತರ ಕೆ. ಚೆಂಗಲ್ರಾಯ್ ರೆಡ್ಡಿ. 46ನೇ ಪ್ರಶ್ನೆ, ಆರಂಭಿಕ ಚಾಲುಕ್ಯರ ಎರಡನೆಯ ರಾಜಧಾನಿಯಾಗಿ ಬಾದಾಮಿಯನ್ನು ಹಿಂದಿನ ದಿನಗಳಲ್ಲಿ ಏನೆಂದು ಕರೆಯುತ್ತಿದ್ದರು? ಉತ್ತರ ಸಿ. ವಾತಾಪಿ. ಜೋಗ ಜಲಪಾತವು ಯಾವ ನದಿಯ ಮೇಲಿದೆ? ಉತ್ತರ ಸಿ. ಶರಾವತಿ. ಕರ್ನಾಟಕದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು? ಉತ್ತರ ಎ. ಮುಳ್ಳಯ್ಯನಗಿರಿ ಬೆಟ್ಟ. 49ನೇ ಪ್ರಶ್ನೆ, ಪೆನ್ಸಿಲನ್ನು ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್. 50ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಬ್ಯಾರಕ್ ಕಣಿವೆಯ ಒಂದು ಪ್ರಮುಖ ಬೆಳೆಯಾಗಿರುತ್ತದೆ? ಉತ್ತರ ಸಿ. ಸೆಣಬು. 51ನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರಾಗಿದ್ದರು? ಉತ್ತರ ಸಿ. ಕೌಟಿಲ್ಯ. 52ನೇ ಪ್ರಶ್ನೆ, ಬುದ್ಧನ ಆಕೃತಿಯನ್ನು ಹೊಂದಿದ ನಾಣ್ಯಗಳನ್ನು ಚಲಾವಣೆಗೆ ತಂದ ರಾಜನು ಯಾರಾಗಿದ್ದರು? ಉತ್ತರ ಎ. ಕನಿಷ್ಕ. 53ನೇ ಪ್ರಶ್ನೆ, ಈಡನ್ ಗಾರ್ಡನ್ನ ಯಾವ ನಗರದಲ್ಲಿರುವ ಪ್ರಸಿದ್ಧ ಕ್ರೀಡಾಂಗಣದ ಹೆಸರುವಾಸಿಯಾಗಿದೆ? ಉತ್ತರ ಎ. ಕಲ್ಕತ್ತಾ. 54ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ನೃತ್ಯ ಶೈಲಿಯು ಅದಕ್ಕೆ ಸಂಬಂಧಿಸಿದ ರಾಜ್ಯದೊಂದಿಗೆ ಸರಿಯಾಗಿ ಹೊಂದಿಕೆಯಾಗಿಲ್ಲ? ಉತ್ತರ ಮೋಹಿನಿಯಟ್ಟಂ, ಆಂಧ್ರ ಪ್ರದೇಶ. ಇದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ. 55ನೇ ಪ್ರಶ್ನೆ, ಡೊಳ್ಳು ಕುಣಿತ ಎಲ್ಲಿಯ ಜಾನಪದ ಶೈಲಿಯ ನೃತ್ಯವಾಗಿದೆ? ಉತ್ತರ ಸಿ. ಕರ್ನಾಟಕ. ದೋಣಿ ಸ್ಪರ್ಧೆಯು ಈ ಕೆಳಗಿನ ಯಾವ ಹಬ್ಬದ ವಿಶಿಷ್ಟ ಗುಣಲಕ್ಷಣವಾಗಿದೆ? ಉತ್ತರ ಬಿ. ಓಣಂ. ಕೆಳಗಿನ ಹೆಸರಿಸಿದ ಗುಪ್ತ ರಾಜರ ಕಾಲಾನುಕ್ರಮವನ್ನು ನೀಡಿರಿ. ಮೊದಲನೆಯದು ಚಂದ್ರಗುಪ್ತ 1, ಸಮುದ್ರಗುಪ್ತ, ಚಂದ್ರಗುಪ್ತ 2, ಕುಮಾರಗುಪ್ತ 1, ಲಾಸ್ಟ್ ಸ್ಕಂದಗುಪ್ತ. ಉತ್ತರ 3, 2, 4, 5, 1. 58ನೇ ಪ್ರಶ್ನೆ, ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಉತ್ತರ ಡಿ. ಕೃಷ್ಣಾ ನದಿ. 59ನೇ ಪ್ರಶ್ನೆ, ವಿಟಮಿನ್ ಎಯ ಕೊರತೆಯು ಡ್ಯಾಶ್ ಕಾಯಿಲೆಗೆ ಕಾರಣವಾಗುತ್ತದೆ? ಉತ್ತರ ಎ. ರಾತ್ರಿ ಅಂಧತ್ವ. 60ನೇ ಪ್ರಶ್ನೆ, ರಾಜ್ಯವೊಂದರ ವಿಧಾನ ಪರಿಷತ್ತು ಬಿ. ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 14ಕ್ಕಿಂತ ಹೆಚ್ಚಾಗಿರುವ ಮತ್ತು ಯಾವುದೇ ಸನ್ನಿವೇಶದಲ್ಲೂ 40ಕ್ಕಿಂತ ಕಡಿಮೆ ಇಲ್ಲದ ಸಂಖ್ಯೆಯ ಸದಸ್ಯರನ್ನು ಒಳಗೊಂಡಿರುತ್ತದೆ. 61ನೇ ಪ್ರಶ್ನೆ, ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಉತ್ತರ ಬಿ. ನವದೆಹಲಿ. 62ನೇ ಪ್ರಶ್ನೆ, ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಪ್ರಸಿದ್ಧ ಪಡೆದವರು ಯಾರು? ಉತ್ತರ ಡಿ. ದಾದಾಬಾಯಿ ನವರೋಜಿ. 63ನೇ ಪ್ರಶ್ನೆ,
ಭಾರತದ ಕರೆನ್ಸಿ ನೋಟುಗಳ ಮುದ್ರಣಾಲಯ ಕ್ಷೇತ್ರದ ಈ ಕೆಳಗಿನವುಗಳಲ್ಲಿ ಯಾವುದೂ ಆಗಿಲ್ಲ. ಉತ್ತರ ಡಿ ಝಾನ್ಸಿ. 64ನೇ ಪ್ರಶ್ನೆ, ಯುನೈಟೆಡ್ ನೇಷನ್ಗಳ ಭದ್ರತಾ ಮಂಡಳಿಯಲ್ಲಿ ವಿಟೋ ಪವರ್ಗಳನ್ನು ಎಷ್ಟು ದೇಶಗಳು ಪ್ರಯೋಗಿಸುತ್ತವೆ? ಉತ್ತರ ಸಿ 5 ದೇಶಗಳು. 65ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಕಲಂ ಪಕ್ಷಾಂತರ ವಿರೋಧಿ ವಿಧಿಯನ್ನು ಒಳಗೊಂಡಿರುತ್ತದೆ? ಉತ್ತರ ಡಿ 10ನೇ ಕಲಂ. ನೆಫ್ರಾಲಜಿಯು ಇದಕ್ಕೆ ಸಂಬಂಧಿಸಿದೆ? ಉತ್ತರ ಸಿ ಮೂತ್ರಕೋಶ. 67ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಬಳಸಲ್ಪಡುತ್ತದೆ? ಉತ್ತರ ಎ ಗ್ರಾಫೈಟ್. 68ನೇ ಪ್ರಶ್ನೆ, ಕ್ವಾಡ್ಜೈಟ್ ಡ್ಯಾಶ್ರಿಂದ ರೂಪಾಂತರಗೊಳಿಸಲ್ಪಟ್ಟಿದೆ? ಉತ್ತರ ಎ ಮರಳುಗಲ್ಲು. 69ನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊದಲ ಮಹಿಳೆ ಯಾರು? ಉತ್ತರ ಬಿ ಬಚೇಂದ್ರಿ ಪಾಲ್. ಶಾಂತಿವನ ಯಾರ ವಿಶ್ರಾಂತಿ ಸ್ಥಳವಾಗಿದೆ? ಉತ್ತರ ಎ ಸಿ ಜವಾಹರ್ಲಾಲ್ ನೆಹರು. 71ನೇ ಪ್ರಶ್ನೆ, ಯಾವ ದೇಶದ ರಾಷ್ಟ್ರೀಯ ಶಾಸಕಾಂಗವನ್ನು ಡೂಮ್ ಎಂದು ಕರೆಯುತ್ತಾರೆ? ಉತ್ತರ ಬಿ ರಷ್ಯಾ. 72ನೇ ಪ್ರಶ್ನೆ, ಪೀಸಾದ ಬಾಗಿದ ಗೋಪುರ ಲೀನಿಂಗ್ ಟವರ್ ಆಫ್ ಪೀಸಾ ಯಾವ ದೇಶದಲ್ಲಿದೆ? ಉತ್ತರ ಸಿ ಇಟಲಿ. 73ನೇ ಪ್ರಶ್ನೆ, ಪಲ್ಲವರ ಆಳ್ವಿಕೆಯಲ್ಲಿ ಸುಪ್ರಸಿದ್ಧವಾದ ವಿದ್ಯಾಕೇಂದ್ರ ಯಾವುದಾಗಿತ್ತು? ಉತ್ತರ ಬಿ ಕಾಂಚಿ. 74ನೇ ಪ್ರಶ್ನೆ, ಚೋಳರ ಕಾಲದಲ್ಲಿ ತಮಿಳು ರಾಮಾಯಣವನ್ನು ಬರೆದವರು ಯಾರು? ಉತ್ತರ ಸಿ ಕಂಬನ. 75ನೇ ಪ್ರಶ್ನೆ, ಮೇಕೆದಾಟು ಸ್ಥಳವಿರುವ ರಾಜ್ಯ? ಉತ್ತರ ಡಿ ಕರ್ನಾಟಕ. 76ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿರುವ ತಂತು ಇದರಿಂದ ಮಾಡಲ್ಪಟ್ಟಿದೆ? ಉತ್ತರ ಡಿ ಟಂಗ್ಸ್ಟನ್. 77ನೇ ಪ್ರಶ್ನೆ, ಈ ಕೆಳಗೆ ಹೆಸರಿಸಿದವರಲ್ಲಿ ಭಾರತ ರತ್ನ ಪಡೆದಿಲ್ಲದವರು ಯಾರು? ಉತ್ತರ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. 78ನೇ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ಯಾರು ರಚಿಸಿದರು? ಉತ್ತರ ಸಿ ರವೀಂದ್ರನಾಥ್ ಟ್ಯಾಗೂರ್. 79ನೇ ಪ್ರಶ್ನೆ, ರಾಮಚರಿತ ಮಾನಸ ಪುಸ್ತಕವನ್ನು ಯಾರು ಬರೆದರು? ಉತ್ತರ ಸಿ ತುಳಸಿದಾಸ್. 80ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದದೇ ಇರುವುದು ಯಾವುದು? ಉತ್ತರ ಡಿ ಪಂಡಿತ್ ರವಿಶಂಕರ್ ತಬಲಾ. 81ನೇ ಪ್ರಶ್ನೆ, ಈ ಹೇಳಿಕೆಗಳನ್ನು ಗಮನಿಸಿ, ಇದರಲ್ಲಿ ಉತ್ತರ 1, 2 ಮತ್ತು 3 ಸರಿ. ಲೋಕಸಭೆಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು, ಲೋಕಸಭೆಯ ಸಮಿತಿಯೊಂದರ ಸದಸ್ಯರಾಗಬಹುದು, ಲೋಕಸಭೆಯಲ್ಲಿ ಮಾತನಾಡಬಹುದು. 82ನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಆಡಳಿತಾವಧಿಯಲ್ಲಿ ಜಕಾತ್‌ರ ಅರ್ಥ? ಡಿ ಮುಸ್ಲಿಮರ ಮೇಲಿನ ತೆರಿಗೆ. 83ನೇ ಪ್ರಶ್ನೆ, ತುಘಲಕ್ ನಾಮ ಬರೆದವರಾರು? ಉತ್ತರ ಎ ಅಮೀರ್ ಖುಸ್ರೋ. 84ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಯಾವುದು ಪ್ರಮುಖ ಸಂಗೀತ ಸಾಧನವಾಗಿತ್ತು? ಉತ್ತರ ಎ ವೀಣೆ. 85ನೇ ಪ್ರಶ್ನೆ, ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಸಿ ಜೂನ್ 5. ಮೇರಿ ಕೋಮ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಉತ್ತರ ಬಿ ಬಾಕ್ಸಿಂಗ್. 87ನೇ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. 88ನೇ ಪ್ರಶ್ನೆ, ಪ್ರತಿ ವರ್ಷ ಸರಸ್ವತಿ ಸನ್ಮಾನವನ್ನು ಈ ಕ್ಷೇತ್ರಕ್ಕೆ ನೀಡಿದ ಮಹೋನ್ನತ ಕೊಡುಗೆಗೆ ಕೊಡಲಾಗುತ್ತದೆ? ಉತ್ತರ ಸಿ ಸಾಹಿತ್ಯ. 89ನೇ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯ ಈಗಿನ ಸಭಾಪತಿ? ಉತ್ತರ ಡಿ ರಮೇಶ್ ಕುಮಾರ್. 90ನೇ ಪ್ರಶ್ನೆ, ಶುದ್ಧ ನೀರಿನ pH ಮಟ್ಟವೇನು? ಉತ್ತರ ಬಿ 7. 91ನೇ ಪ್ರಶ್ನೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3ಯ ಸಾಮಾನ್ಯ ಹೆಸರೇನು? ಉತ್ತರ ಎ ಬೇಕಿಂಗ್ ಸೋಡಾ. 92ನೇ ಪ್ರಶ್ನೆ, ಅಕ್ಬರನು ಭೂ ಕಂದಾಯ ಸುಧಾರಣೆಗಳಿಗೆ ಪ್ರಸಿದ್ಧನಾಗಿದ್ದಾನೆ, ಇದರ ಹಿಂದೆ ಕಾರ್ಯನಿರ್ವಹಿಸಿದ ಮೆದುಳು ಯಾರದಾಗಿತ್ತು? ಉತ್ತರ ಬಿ ರಾಜಾ ತೋಡರಮಲ್ಲ. 93ನೇ ಪ್ರಶ್ನೆ, ಸಂಖ್ಯೆಯೊಂದಕ್ಕೆ ಅದೇ ಸಂಖ್ಯೆಯ 13 ಪಟ್ಟು ಸಂಖ್ಯೆಯನ್ನು ಕೂಡಿಸಿದಾಗ 112 ಆಗುತ್ತದೆ, ಹಾಗಾದರೆ ಆ ಸಂಖ್ಯೆ ಯಾವುದು? ಉತ್ತರ ಬಿ 8. 94ನೇ ಪ್ರಶ್ನೆ, ಈ ಪ್ರಶ್ನೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿದ್ದರ ಉತ್ತರ ಬಿ 46. 95ನೇ ಪ್ರಶ್ನೆ, ಈ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು? ಉತ್ತರ ಬಿ 13. 96ನೇ ಪ್ರಶ್ನೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ್ದು, ಇದರ ಪ್ರಶ್ನೆಯ ಉತ್ತರ ಡಿ ಎಸ್ ಮತ್ತು ಟಿ. 97ನೇ ಪ್ರಶ್ನೆ, ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದವರಾರು? ಉತ್ತರ ಶಹಜಹಾನ್. 98ನೇ ಪ್ರಶ್ನೆ, ಜ್ಯೋತಿರ್ವರ್ಷದ ಪದವು ಇದಕ್ಕೆ ಸಂಬಂಧಿಸಿದೆ, ಇದು ದೂರವನ್ನು ಅಳೆಯಲು? ಉತ್ತರ ಎ ದೂರ. 99ನೇ ಪ್ರಶ್ನೆ, ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ ಮೊದಲ ವಿಜಯನಗರದ ಅರಸು ಯಾರು? ಉತ್ತರ ಸಿ ಬುಕ್ಕ 1. 100ನೇ ಪ್ರಶ್ನೆ, ಜಹಾಂಗೀರನ ಆಡಳಿತಾವಧಿಯಲ್ಲಿ ಸಂದರ್ಶಿಸಿದ ಇಂಗ್ಲಿಷ್ ರಾಯಭಾರಿ ಯಾರು? ಉತ್ತರ ಡಿ ಕ್ಯಾಪ್ಟನ್ ಹಾಕಿನ್ಸ್. ಥ್ಯಾಂಕ್ ಯು.